ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮನೆ ಮನೆಗೆ ತೆರಳಿ ಹರಸುವ ಗೌರಮ್ಮನ ಮಕ್ಕಳಿಂದ ಜಾನಪದ ಜೀವಂತ. ಗೌರಿ ಪುಟ್ಟಿಯನ್ನ ಹೊತ್ತು ಮನೆ ಮನೆಗೆ ತೆರಳಿ ಹರಸುವ ಗೌರಮ್ಮನ ಮಕ್ಕಳಿಂದ ಜಾನಪದ ಸಾಹಿತ್ಯ ಜೀವಂತವಾಗಿದೆ ಎಂದು ಹೇಳಬಹುದಾಗಿದೆ. ಸಿರುಗುಪ್ಪ ನಗರದ ಪಾರ್ವತಿ ನಗರದಲ್ಲಿ ಹಾಡುಗಳು ಹಾಡುತ್ತಾ ಹರಸುವ ದೃಶ್ಯ ಕಂಡು ಬಂದಿದೆ. ಅತ್ಯಾಧುನಿಕ ಯುಗದಲ್ಲೂ ಕೂಡ ಪಾಶ್ಚಾತ್ಯೀಕರಣ ಸಂಸ್ಕೃತಿಯ ಮೊರೆಹೋಗಿರುವ ನಗರ ಭಾಗದಲ್ಲೂ ಅಚ್ಚಳಿಯದೆ ಉಳಿದಿದ್ದು ಇವರನ್ನ ಜನಪದ ಸಾಹಿತ್ಯದ ಋಣಿ ಎಂದು ಕರೆಯಬಹುದಾಗಿದೆ. ಯಾವುದೇ ಅಕ್ಷರಾಭ್ಯಾಸವಿಲ್ಲದೆ ಒಬ್ಬರ ಬಾಯಿಂದ ಮತ್ತೊಬ್ಬರು ಕಂಠಪಾಠದ ಮೂಲಕ ಕಲಿಯುವ ಗ್ರಾಮೀಣ ಭಾಗದ ಸೊಗಡಿನ ಜಾನಪದ ಸಂಸ್ಕೃತಿಯ ಕಲೆಯು ಜಾನಪದ ಗೀತೆಯಲ್ಲಿ ಶಿವ ಮತ್ತು ಗೌರಿಯನ್ನ ಕುರಿತಾದ ಸಂಸಾರಿಕ ಹಾಡುಗಳು ನೆರೆದವರನ್ನ ನಿಬ್ಬೆರಗಾಗಿಸಿದ್ವು. ವರ್ಷಕ್ಕೊಮ್ಮೆ ಗೌರಿ ಹಬ್ಬದ ಮುಂಚಿತ 15 ದಿನಗಳ ಕಾಲ ನಗರದ ಭಾಗದಲ್ಲಿನ ಎಲ್ಲಾ ಮನೆಗಳಿಗೆ ತೆರಳಿ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಹಾಡುತ್ತಾ ಅವರ ಕುಟುಂಬವು ಸೌಖ್ಯತೆಯ ಬಗ್ಗೆ ಹರಸುತ್ತೆ. ಮನೆಯವರು ಕೊಡುವ ಧನ ಧಾನ್ಯಗಳನ್ನ ಪಡೆಯುವ ಸಂಪ್ರದಾಯ ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಬಂದಿದ್ದು ಅದನ್ನು ನಾವು ಮುಂದುವರಿಸಿಕೊಂಡು ಬಂದಿರುವುದಾಗಿ ತಂಡದ ಸದಸ್ಯರು ಆದ ಗೌರಮ್ಮ, ಈರಮ್ಮ, ಮರೆಮ್ಮ, ಸಣ್ಣಮ್ಮ ತಿಳಿಸಿದ್ದಾರೆ. ಸುರಗುಪ್ಪ ಆವಾಗಲಿಂದ ನನ್ನ ಹೆಸರು ಇರೋದು ಗೌರಮ್ಮ. ಆವಾಗಲಿಂದ ಹಿರಿಯರು ಆಡಿದ್ದು ನಾವು ಅದನ್ನು ಬಿಟ್ಟು ಕೊಡುವಲ್ಲಿ ಹಂಗೆ ಸಾಗಿಸಿದ್ದೀವಿ. ಗೌರಿ ಮಕ್ಕಳಂತ ಒಬ್ಬೊಬ್ಬರು ಕಾಳು ನೀಡ್ತಾರ, ಕಾಳು ಇಲ್ದವರು ದುಡ್ಡು ಕೊಡ್ತಾರ. ನಾವು ಮನೆ ಮನೆ ಆಡ್ಕೊಂತೀವಿ, ಹೋಗ್ತೀವಿ ನೋಡಿ ಸರ್. ಮನೆ ಮನೆಗೆ ಹೋಗಿ ಕೇಳ್ತು ಸರ್, ಅವರು ಕುಂತ್ಕೊಂಡು ಆಡ್ರಮ್ಮ ಅಂದರೆ ಆಡ್ತೀವಿ. ಇಲ್ರಿ ನಮ್ಮ ಹತ್ರ ಅಕ್ಕಿ ಇಲ್ಲ ಅಂದ್ರೆ ಇನ್ನು ಮುಂದೆ ಮನೆಗೆ ಹೋಗ್ತೀವಿ. ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಂತ ಮನೆ ಮನೆಗೆ ಪದ ಆಡ್ತೀವಿ, ಅರಿಕೆ ಕೊಡ್ತೀವಿ. ಅವ್ರ ಕೈಯಾಗ ಇದ್ದದ್ದು ನಮಗೆ ದುಡ್ಡು ಕೊಡ್ತಾರ, ಕಾಳು ನೀಡ್ತಾರ. ಒಂದು ಮನೆ ಬಿಡಲ್ಲ, ಎಲ್ಲ ಮನೆ ಆಡ್ಕೊಂತ ಹೋಗ್ತೀವಿ. 5-5 ಜನ ಬರ್ತಾರ. ಅವರು 5-5 ಜನ ಬಂದು ಪದ ಆಡಿ ಮನೆಗಳಾಗ ಯಜಮಾನ ಹೆಸರುಗಳು ಮತ್ತು ಮಕ್ಕಳ ಹೆಸರುಗಳು, ಶಸ್ತ್ರ ಹೆಸರುಗಳು ಎಲ್ಲರಿಗೆ ಅವ್ರಿಗೆ ಹೇಳಿದ್ರೆ ಅವರು ನಮ್ಮ ಹೆಸರು ಮೇಲೆ ಪದ ಆಡ್ತಾರೆ. ಅವರು ಗೌರಮ್ಮನ ಪದ ಒಂದು 5-6 ಬ್ಯಾಚ್ ಬರ್ತಾರೆ. ಒಟ್ಟಿಗೆ 5-5 ಮಂದಿ ಬರೋದವರು ಬಂದು ಅವರಿಗೆ ಒಂದು ಮರ್ತುಂಬ ಅಕ್ಕಿ, ಮರ್ತುಂಬ ಜೋಳ, ಒಂದು 100 ರೂಪಾಯಿ ರೊಕ್ಕ, ಎಲೆ ಅಡಿಕೆ, ನಮಗೆ ಯಾರ್ಯಾರು ಹೇಗ್ತಿದ್ದಷ್ಟು ಚೀರೆಗಳು ಇಡ್ಬೋದು, ಇಲ್ಲ ಕುಬ್ಸಕಣ ಇಡ್ಬೋದು. ಇಟ್ಟರೆ ಅವ್ರಿಗೊಂದು ತುಂಬ ಮನಸ್ಸಲ್ಲಿದ್ದ ಆಶೀರ್ವಾದ ಮಾಡಿ ಹೋಗ್ತಾರ. ಮೊದಲು ನಮ್ಮ ಹಿರಿಯರು ಹಾಡ್ತಾ ಇದ್ರು, ನಾವು ಅದನ್ನ ಮುಂದುವರಿಸಿಕೊಂಡು ಬಂದಿದ್ದೇವೆ. ತಳ ಸಮುದಾಯದವರೇ ಆದ ನಮ್ಮ ಸಾಹಿತ್ಯವನ್ನ ಸರ್ಕಾರವು ಪರಿಗಣಿಸಿ ನಮಗೆ ನೆರವು ಕೊಡಬೇಕು ಎಂದಿದ್ದಾರೆ. ನಗರವಾಸಿಯಾದ ಈಶ್ವರಮ್ಮ ಮಾತನಾಡಿ, ನಾವು ಚಿಕ್ಕಂದಿನಿಂದಲೂ ನೋಡುತ್ತಾ ಬಂದಿದ್ದೇವೆ. ಇವರನ್ನ ಗೌರಮ್ಮನ ಮಕ್ಕಳು ಎಂದು ಕರೆಯಲಾಗುತ್ತೆ. ಮನೆ ಮನೆಗೆ ಬಂದು ನಮ್ಮ ಕುಟುಂಬದವರ ಮೇಲೆ ಹಾಡುಗಳನ್ನು ಹಾಡುತ್ತಾ ಹಿರಿಯರು ಆದ ಇವರು ನಮಗೆ ಆಶೀರ್ವಾದ ಮಾಡುತ್ತಾರೆ. ನಮ್ಮ ಕುಟುಂಬದ ಸೌಖ್ಯವನ್ನ ಬಯಸುವ ಇವರಿಗೆ ಕೈಲಾದಷ್ಟು ಸಹಾಯ ಕೊಡುವುದಾಗಿ ತಿಳಿಸಿದ್ರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.